ಐತಿಹಾಸಿಕ ಕರಗೋತ್ಸವಕ್ಕೆ ಹೂವಿನ ಅಲಂಕಾರಕ್ಕೂ ಕೂಡ ಕಾಸಿಲ್ವಾ? ಈ ರೀತಿಯ ಒಂದು ಗೊಂದಲ ಈಗ ಮನೆ ಮಾಡಿದೆ. ಅದಕ್ಕೆ ಕಾರಣ ದೇವಾಲಯದ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷ ಸತೀಶ್ ಕೊಟ್ಟಿರುವಂತ ಹೇಳಿಕೆ. ಬೆಂಗಳೂರಿನ ಕರಗಕ್ಕೆ ದುಡ್ಡೇ ಕೊಟ್ಟಿಲ್ಲ ಅಂತ ಕರಗದ ಸಮಿತಿ ವಾದವನ್ನ ಮಾಡ್ತಾ ಇದೆ. ಕರಗೋತ್ಸವದ ಹೂವಿಗೂ ಕೂಡ ಕಾಸಿಲ್ಲ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ಕರಗೋತ್ಸವ ನಡೆಸಲಿಕ್ಕೂ ಕೂಡ ಹೂಕಾಸಿಗೂ ಕೂಡ ಹೂವಿಗೂ ಕೂಡ ಕಾಸು ಕೊಟ್ಟಿಲ್ಲ ಅಂತಂದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ. ಆದರೆ ಫ್ಯಾಕ್ಟ್ ಏನು ಅನ್ನೋದನ್ನ ಕೆಲವರು ಹೊರ ಹಾಕ್ತಾ ಇದ್ದಾರೆ. ಆಗಲೇ BBMP ಹಣ ಬಿಡುಗಡೆ ಮಾಡಿದೆ. ಇವರು ಕಳೆದ ಬಾರಿ ಏನು ಖರ್ಚು ವೆಚ್ಚ ಮಾಡಿದ್ರು ಅದರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿದೆ. ಐತಿಹಾಸಿಕ ಕರಗ ಮಹೋತ್ಸವ ಈಗಾಗಲೇ ನಿನ್ನೆಯಿಂದ ಚಾಲನೆಯನ್ನು ಪಡ್ಕೊಂಡಿದೆ. ಆದರೆ ಇದರ ಭಾಗವಾಗಿ ಸಾಮಾನ್ಯವಾಗಿ ಕರಗೋತ್ಸವ ಅಂತ ಅಂದರೆ ಅದ್ದೂರಿಯಾಗಿ ನೆರವೇರಿಸ್ತಾರೆ. ಈ ಅದ್ದೂರಿ ಕರಗೋತ್ಸವಕ್ಕೆ ಹಣಕಾಸಿನ ನೆರವನ್ನು BBMP ಒದಗಿಸುತ್ತೆ. ಈ ವಿಷಯವಾಗಿ ಆರೋಪವನ್ನ ಮಾಡಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷ ಸತೀಶ್ನ ಹೇಳಿಕೆಯೇ ಸುಳ್ಳು ಅನ್ನುವಂತಹ ಆರೋಪವನ್ನ PR ರಮೇಶ್ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆನೆ BBMP ಕಡೆಯಿಂದ 40 ಲಕ್ಷ ರೂಪಾಯಿ ಹಣ ಕರಗೋತ್ಸವಕ್ಕೆ ಬಿಡುಗಡೆ ಆಗಿದೆ. ಸತೀಶ್ ಏನು ಆರೋಪ ಮಾಡ್ತಾ ಇದ್ದಾರೆ ಅದೆಲ್ಲ ಶುದ್ಧ ಸುಳ್ಳು ಅಂತ ಮಾಜಿ ಮೇಯರ್ PR ರಮೇಶ್ ಆರೋಪಿಸಿದ್ದಾರೆ. ಚೀಫ್ ಕಮಿಷನರ್ ಹತ್ರ ಮೊನ್ನೆ ಮಾತಾಡಿ ನಿನ್ನೆ ಬೆಳಿಗ್ಗೆ 40 ಲಕ್ಷ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ರಿಲೀಸ್ ಆಗಿದೆ. ಸೆಕೆಂಡ್ ಇನ್ಸ್ಟಾಲ್ಮೆಂಟು ಆಗುತ್ತೆ. ಅದಕ್ಕೆ ಸರಿಯಾದಂಥ UC ಅಂದರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡಬೇಕು. ಹೋದ ವರ್ಷದ್ದು ಕೊಟ್ಟಿಲ್ಲ. ಹಾಗಾಗಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆ ಡಿಮ್ಯಾಂಡ್ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಅವರಿಂದ. ಪವಿತ್ರ, ಈಗ ರಮೇಶ್ ಅವ್ರು ಹೇಳ್ತಾ ಇರೋದು ಸರಿನಾ ಅಥವಾ ಸತೀಶ್ ಅವ್ರು ಹೇಳ್ತಾ ಇರೋದು ಸರಿನಾ? ಏನಾಗಿದೆ ಆಕ್ಚುಲಿ? BBMP ಹಣ ಬಿಡುಗಡೆ ಮಾಡಿದ್ದೀನಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ದಾಖಲೆಗಳನ್ನ ತೋರಿಸ್ತಾ ಇದೆಯಾ? ದಿವ್ಯಾ, ಈ ವಿವಾದಕ್ಕೆ ಸಂಬಂಧಪಟ್ಟಂಗೆ ಈಗ ಬೆಂಗಳೂರಿನ ನಗರ ಜಿಲ್ಲಾಡಳಿತದ ಅಲ್ಲಿಂದಲೂ ಕೂಡ ಸ್ಪಷ್ಟನೆ ಸಿಕ್ಕಿದೆ. ಜಿಲ್ಲಾಧಿಕಾರಿಗಳು ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು, ಹೌದು, ನಾವು 40 ಲಕ್ಷ ರೂಪಾಯಿ ಸರ್ಕಾರದಿಂದ BBMPಗೆ ಬಿಡುಗಡೆಯಾಗಿ BBMPಯಿಂದ ನಮಗೆ ಬಂದಿದೆ. ಆ ದುಡ್ಡನ್ನ ನಾವು ಇಒ ಕಾರ್ಯನಿರ್ವಾಹಕ ಅಧಿಕಾರಿ ಏನಿದ್ದಾರೆ ಅವರಿಗೆ ಹಾಕ್ತೀವಿ. ಆ ದುಡ್ಡನ್ನ ಯಾರದ್ದೇ ವೈಯಕ್ತಿಕ ಅಕೌಂಟ್ಗೆ, ಅಂದ್ರೆ ಸತೀಶ್ ಅವರ ವೈಯಕ್ತಿಕ ಅಕೌಂಟ್ಗೆ ನಾವು ಹಾಕೋದಕ್ಕೆ ಬರೋದಿಲ್ಲ. ಆಮೇಲೆ ಕರಗ ವಿಜೃಂಭಣೆಯಿಂದ ಈ ಬಾರಿಯೂ ಕೂಡ ಆಚರಣೆ ಆಗುತ್ತೆ. ಯಾರಿಗೆ ಎಷ್ಟು ದುಡ್ಡನ್ನ ಕೊಡಬೇಕು ಅನ್ನುವಂಥದ್ದು ನಾವು ಆಲ್ರೆಡಿ ಅದನ್ನ ಟೆಂಡರ್ ಕರೆದು ಅದನ್ನ ಇಂತಿಷ್ಟು ಅಂತ ನಾವು ಅದಕ್ಕೆಲ್ಲದಕ್ಕೂ ಕೂಡ ಪ್ರತ್ಯೇಕವಾಗಿ ತೆಗೆದಿರ್ತೀವಿ. ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಸತೀಶ್ ಅವರೇ ನೀಡ್ತಾ ಇದ್ದಾರೆ ಅನ್ನುವಂತಹ ಅಲಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಗೊಂದಲ ಇದೆ. ಸತೀಶ್ ಅವರು ಹೇಳ್ತಾ ಇದ್ದಾರೆ, ನಾನು ಆಲ್ರೆಡಿ ಈಗ 60 ಲಕ್ಷದಷ್ಟು ನಾವೇ ದುಡ್ಡನ್ನ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಇನ್ನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಈ ಹಿಂದೆ ಹಾಗಿದ್ರೆ ಅವರೇ ವಹಿಸ್ಕೋಬೇಕಾಗಿತ್ತು, ಇವ್ರು ಯಾಕೆ ದುಡ್ಡು ಕೊಡಬೇಕು ಅನ್ನುವಂಥದ್ದು. ಈ ಕರಗದ ವಿಚಾರ ಸಂಪೂರ್ಣವಾಗಿ ಜಿಲ್ಲಾಡಳಿತದ ಹೊಣೆಯಾಗಿರೋದ್ರಿಂದ ನಾವೇ ಅದಕ್ಕೆ ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಳೆದ ವರ್ಷ ಇದೇ ರೀತಿ ಫಂಡ್ ಅನ್ನ ಮಿಸ್ ಆಗಿ ಅಕೌಂಟ್ಗೆ ಹಾಕಿದಾಗ ಸತೀಶ್ ಅವರು ಅದನ್ನ ಒಂದಿಷ್ಟು ದುರುಪಯೋಗ ಪಡಿಸ್ಕೊಂಡಿರುವಂತಹ ಬಗ್ಗೆ ನಮಗೂ ಕೂಡ ಮಾಹಿತಿ ಬಂದಿದೆ. ಹಾಗಾಗಿ ಅದರ ಬಗ್ಗೆ ಆಡಿಟ್ ಅನ್ನ ಮಾಡಿಸ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿವಾದ ಏನಿದೆ, ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅನ್ನುವಂಥದ್ದು ಅದು ಸತ್ಯಕ್ಕೆ ದೂರವಾಗಿರುವಂತಹ ಮಾತು ಅನ್ನುವಂಥದ್ದು ಜಿಲ್ಲಾಡಳಿತದಿಂದ ಹೇಳ್ತಾ ಇರುವಂಥದ್ದು. ಆದ್ರೆ ಇಷ್ಟೆಲ್ಲ ಗೊಂದಲ ಬೇಕಾಗಿತ್ತ? ಒಂದು ಸಣ್ಣ ಮಟ್ಟಿಗೆ ಕಮ್ಯುನಿಕೇಶನ್ ಮಾಡಿದಿದ್ರೆ, ಇಲ್ಲ ಯಾವುದೇ ರೀತಿ ಎಲ್ಲವನ್ನ ನಾವು ವಹಿಸ್ಕೋತೀವಿ ಅಂತ ಹೇಳ್ತಾ ಇದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ವಿವಾದ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಕರಗ ಅಂದ್ರೆ ಸಂಭ್ರಮ. ಹಾಗಾಗಿ ಈ ವಿವಾದವನ್ನ ಇನ್ನೂ ಕೂಡ ಯಾವ ರೀತಿ ಮುಂದುವರಿಸ್ತಾರ ಏನು ಅನ್ನುವಂಥದ್ದು ನೋಡ್ಬೇಕು. ಆದ್ರೆ ಸದ್ಯದ ಮಟ್ಟಿಗೆ ದುಡ್ಡಂತೂ ರಿಲೀಸ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ.